ಸೊ ಇವತ್ತು ಸಂತಾನೋತ್ಪತ್ತಿಯ ಮೊದಲನೇ ಸ್ಟೆಪ್ ದಟ್ ಇಸ್ ಫರ್ಟಿಲೈಸೇಷನ್ ಮತ್ತೆ ಇಂಪ್ಲಾಂಟೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ಸಂಭೋಗ ಆದ್ಮೇಲೆ ವೀರ್ಯಾಣು ವೆಜಾನದಲ್ಲಿ ಡೆಪಾಸಿಟ್ ಆಗಿದೆ. ಸೊ ಆ ಡೆಪಾಸಿಟ್ ಆಗಿದ್ದ ವೀರ್ಯಾಣು ವೆಜೈನ, ಗರ್ಭಕೋಶದ ಬಾಯಿ ಮತ್ತೆ ಗರ್ಭಕೋಶ, ಗರ್ಭನಾಳಕ್ಕೆ ಎಂಟರ್ ಆಗುತ್ತೆ. ಸೊ 1 ರಿಂದ 5 ದಿವಸ ಅದು ಗರ್ಭಕೋಶದಲ್ಲಿ ಜೀವಿತವಾಗಿರುತ್ತೆ. ಸೊ ನಮ್ ಹೆಂಗಸರಲ್ಲಿ ಮುಟ್ಟಾಗಿದ್ದು 14ನೇ ದಿವಸದಿಂದ 18ನೇ ದಿವಸ ಒಬ್ಬೊಬ್ಬರಿಗೆ ಚೇಂಜಸ್ ಆಗ್ಬೋದು. ಸೊ ಓವ್ಯುಲೇಷನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಎಗ್ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆಗಿದ್ದ ಎಗ್ ಫೆಲೋಪಿಯನ್ ಟ್ಯೂಬ್ಸ್ಗೆ ಬರುತ್ತೆ. ಸೊ ಅದೇ ಟೈಮಲ್ಲಿ ವೀರ್ಯಾಣು ಏನಾದ್ರೂ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಇದ್ರೆ ಎಗ್ ಮತ್ತೆ ವೀರ್ಯಾಣು ಎರಡೂ ಸೇರಿ ಭ್ರೂಣ. ಸೊ ಅದು ಭ್ರೂಣ ಆಗಿ ಒಳಗಡೆನೆ 5 ದಿವಸ ಬೆಳವಣಿಗೆ ಆಗುತ್ತೆ. ಸೊ 5ನೇ ದಿವಸದ ಭ್ರೂಣನ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಆ ಬ್ಲಾಸ್ಟೋಸಿಸ್ಟ್ ಎಂಬ್ರಿಯೋ ವಾಪಸ್ ಗರ್ಭಕೋಶದ ಒಳಗಡೆ ಬಂದು ಅದ್ರೊಳಗೆ ಕೊರ್ಕೊಂಡು ಹೋಗಿ ಇಂಪ್ಲಾಂಟ್ ಆಗುತ್ತೆ. ಸೊ ಈ ಪ್ರೊಸೀಜರ್ನ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಈ ಗರ್ಭಕೋಶದ ಒಳಗಡೆ ಲೈನಿಂಗ್ ನಾವೇನು ಎಂಡೋಮೆಟ್ರಿಯಂ ಅಂತ ಹೇಳ್ತೀವಲ್ಲ, ಸೊ ಅದು ತುಂಬಾ ದಪ್ಪವಾಗಿರುತ್ತೆ ಮತ್ತೆ ಅದಕ್ಕೆ ರಕ್ತ ಚಲನೆ ಚೆನ್ನಾಗಿರುತ್ತೆ. ಸೊ ಇಂಪ್ಲಾಂಟ್ ಆಗೋ ಟೈಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಡ್ರಾಪ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ಕಾಮನ್ ಆಗಿರುತ್ತೆ. ಅದನ್ನ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ. ಸೊ ಈ ಇಂಪ್ಲಾಂಟೇಶನ್ ಚೆನ್ನಾಗಿ ಸಕ್ಸಸ್ಫುಲ್ ಆಯ್ತು ಅಂದ್ರೆ 15 ದಿವಸ ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ. ಸಪೋಸ್ ಈ ಇಂಪ್ಲಾಂಟೇಶನ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ 15 ದಿವಸ ಆದ್ಮೇಲೆ ಮುಟ್ಟು ಶುರು ಆಗುತ್ತೆ. ಈ ಎಂಡೋಮೆಟ್ರಿಯಲ್ ಲೈನಿಂಗು, ಈ ಬ್ಲಾಸ್ಟೋಸಿಸ್ಟ್ ಎಂಬ್ರಿಯೋ ಎಲ್ಲ ರಕ್ತ ಸ್ರಾವದ ತರ ಅದು ಹೊರಗೆ ಬಂದ್ಬಿಡುತ್ತೆ. ಸೊ ಇದೇ ಮೊದಲನೇ ಸ್ಟೆಪ್. ಸೊ ನಿಮ್ಗೆ ಫರ್ದರ್ ಇನ್ಫಾರ್ಮೇಶನ್ ಏನಾದರೂ ಬೇಕಾದ್ರೆ ಸೊ ನನ್ನನ್ನು ಕನ್ಸಲ್ಟ್ ಮಾಡಿ ಮತ್ತೆ ಈ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.